Hello everyone, ಎಲ್ರಿಗೂ ನಮಸ್ಕಾರ. Welcome back to Seema's Academy YouTube channel. Today we are going to continue with your Microeconomics Chapter 2 Theory of Consumer Behavior Part 4. So starting with monotonic preferences. Monotonic preferences ಅಂತ ಹೇಳಿದ್ರೆ ಏನು? Okay, the consumer's preferences are assumed to be such that between any two bundles x1, x2 and y1, y2, if x1, x2 has more of at least one good and less of other good compared to y1, y2, then consumer prefers x1, x2 to y1, y2. Such kind of preferences are called as monotonic preferences. ಈಗ ಸ್ಟೇಟ್ಮೆಂಟ್ ನಿಮ್ಗೆ ಒಂದ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನಿಸ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ x1, x2, y1, y2 ಅಂತ ನೋಡುವಾಗ ಮಕ್ಕಳಿಗೆ ಒಂದ್ ಸ್ವಲ್ಪ ಕಿರಿಕಿರಿ ಅಂತ ಅನ್ಸೋದು ಸಹಜ ಅಂತ ನಂಗೆ ಗೊತ್ತಿದೆ. ಬಿಕಾಸ್ ಎಕನಾಮಿಕ್ಸ್ ನಲ್ಲಿ ನೀವು ಯಾವುದೇ ಲಾ ಡೆಫಿನಿಷನ್ ಅನ್ನ ನೋಡ್ಕೊಳ್ಳಿ, ಯಾವುದೇ ಲಾ ಅಸಂಪ್ಷನ್ಸ್ ಗಳನ್ನ ನೋಡಿದ್ರು ಕೂಡ ಈ x1, y1 ಅನ್ನೋದು ಇದ್ದೇ ಇದೆ. ಸೊ ದೀಸ್ ವೇರಿಯೇಬಲ್ಸ್ ಆರ್ ದೇರ್ ಎವ್ರಿವೇರ್. ಓಕೆ, ನೋ ನೀಡ್ ಟು ವರಿ ವಿತ್ ದಿಸ್ ವೇರಿಯೇಬಲ್ಸ್. ಈ ವೇರಿಯೇಬಲ್ಸ್ ನಮಗೆ ಏನ್ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ಒಂದು ಬಂಡಲ್ ಆಫ್ ಗೂಡ್ಸ್ ಇದೆ. ಓಕೆ, ಆ ಬಂಡಲ್ ಅನ್ನ ನಾವು x1, x2 ಅಂತ ಕರೆಯೋಣ. ಇನ್ನೊಂದು ಬಂಡಲ್ ಇದೆ y1, y2 ಅಂತ, ಅದನ್ನ ನಾವು ಇನ್ನೊಂದು ಬಂಡಲ್ ಸೆಟ್ ನಂಬರ್ 2 ಅಂತ ಕರೆಯೋಣ. ಸೊ ಈ ಟೂ ಬಂಡಲ್ಸ್ ಅಲ್ಲಿ ನೀವು ಯಾವ್ದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡ್ತೀರಾ ಅದನ್ನ ನಾವು ಮೊನೊಟೋನಿಕ್ ಪ್ರಿಫರೆನ್ಸ್ ಅಂತ ಕರಿತೇವೆ. ಅಗೇನ್ ಅಷ್ಟು ಡೀಟೇಲ್ ಆಗಿ ಹೋಗುವಂತ ಕಾನ್ಸೆಪ್ಟ್ ಅಲ್ಲ, 2 ಮಾರ್ಕ್ಸಿನ ಕ್ವೆಶನ್ ಇದು. ಸೊ ಮೊನೊಟೋನಿಕ್ ಪ್ರಿಫರೆನ್ಸ್ ಏನು ಅಂತ ತಿಳ್ಕೊಂಡ್ರೆ ಸಾಕು. ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಇಲ್ಲಿ. ಲೆಟ್ us assume that there is bundle 1. bundle 1 ಯಾವುದು? ಈ x1, x2 ಹೇಳಿದ್ನಲ್ಲ, ಅದು ಈ ಬಂಡಲ್. ಒಂದು ಗಿಫ್ಟ್ ಹ್ಯಾಂಪರ್ ಅಂತಾನೆ ತಿಳ್ಕೊಳ್ಳಿ ಸದ್ಯಕ್ಕೆ. ಓಕೆ, ಸೊ ಒಂದು ಗಿಫ್ಟ್ ಹ್ಯಾಂಪರ್ ಅಲ್ಲಿ, ಫಸ್ಟ್ ಹ್ಯಾಂಪರ್ ನಲ್ಲಿ ನಿಮ್ಗೆ ಏನೆಲ್ಲ ಸಿಗ್ತಾ ಇದೆ? ಒಂದು ಹ್ಯಾಂಡ್ ವಾಶ್ ಸಿಗ್ತಾ ಇದೆ, ನಂತರ ಒಂದು ಹೆಡ್ ಅಂಡ್ ಶೋಲ್ಡರ್ಸ್ ಶಾಂಪೂ ಇದೆ, ಇನ್ನೊಂದು ಯಾರ್ಡ್ಲೆಸ್ ಸೋಪ್ ಇದೆ. ಸೊ ದಿಸ್ ಈಸ್ ಯುವರ್ ಬಂಡಲ್ ನಂಬರ್ 1. ಸೊ ಇನ್ ಬಂಡಲ್ ನಂಬರ್ 1 ಯು ಆರ್ ಗೆಟಿಂಗ್ 3 goods. ಹೌ ಮೆನಿ? 3 goods. ಆಲ್ ರೈಟ್. ಸೆಕೆಂಡ್ ಬಂಡಲ್ ಇದೆ ಅಥವಾ ಸೆಕೆಂಡ್ ಹ್ಯಾಂಪರ್ ಅಂತ ತಿಳ್ಕೊಳ್ಳಿ, ಅದನ್ನ ನಾವು y1, y2 ಅಂತ ಕರೆಯೋಣ. ಓಕೆ, ಇದರಲ್ಲಿ ನಿಮ್ಗೆ ಒಂದು ಹ್ಯಾಂಡ್ ವಾಶ್ ಮತ್ತೆ ಇನ್ನೊಂದು ಹೆಡ್ ಅಂಡ್ ಶೋಲ್ಡರ್ ಶಾಂಪೂ ಸಿಗ್ತಾ ಇದೆ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಬಂಡಲ್. ನಾವು ಈ ಎರಡು ಬಂಡಲ್ ನ ಪ್ರೈಸ್ 100 rupees. ಅಂದ್ರೆ ನೀವು ಈ ಬಂಡಲ್ ಅನ್ನ ಪರ್ಚೇಸ್ ಮಾಡಿದ್ರು ನಿಮಗೆ 100 rupees ಕಾಸ್ಟ್ ಆಗುತ್ತೆ, ಈ ಬಂಡಲ್ ಅನ್ನ ಪರ್ಚೇಸ್ ಮಾಡಿದ್ರು 100 rupees ಕಾಸ್ಟ್ ಆಗುತ್ತೆ. ಈಗ ಆಸ್ ಎ ರ್ಯಾಷನಲ್ ಕನ್ಸ್ಯೂಮರ್ ಆಗಿ ಥಿಂಕ್ ಮಾಡಿದ್ರೆ ನೀವು ಯಾವ್ದನ್ನ ಪರ್ಚೇಸ್ ಮಾಡ್ತೀರಾ, ಯಾವ ಬಂಡಲ್ ಅನ್ನ ಪರ್ಚೇಸ್ ಮಾಡ್ತೀರಾ? ಡೆಫಿನೆಟ್ಲಿ ಇದೇನ್ ಕೇಳೋ ಪ್ರಶ್ನೆನ, ನಾವು ಡೆಫಿನೆಟ್ಲಿ ಬಂಡಲ್ 1 ಅನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತೀರಲ್ವಾ? ಯಾಕೆ ಅಂದ್ರೆ ಇಲ್ಲಿ 3 ಗೂಡ್ಸ್ ನಮಗೆ ಸಿಗ್ತಾ ಇದೆ ಅದೇ ಪ್ರೈಸಿಗೆ, 100 rupeesಗೆ. 2 ಗೂಡ್ಸ್ ಸೆಕೆಂಡ್ ಬಂಡಲ್ ಅಲ್ಲಿ ಸಿಗ್ತಾ ಇದೆ 100 rupeesಗೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಫಸ್ಟ್ ಬಂಡಲ್ ಅನ್ನ ಪರ್ಚೇಸ್ ಮಾಡ್ತೇವೆ. ಬಿಕಾಸ್ 3 goods we are getting at 100 rupees. ಕರೆಕ್ಟ್? ಸೊ ದಟ್ ಈಸ್ ಯುವರ್ ಮೊನೊಟೋನಿಕ್ ಪ್ರಿಫರೆನ್ಸ್. ಇಲ್ಲಿ ಸ್ಟೇಟ್ಮೆಂಟ್ ಈಗ ಓದಿ ನೋಡಿ, ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. Consumers' preferences are assumed to be such that between any two bundles, ಈ ಬಂಡಲ್ ಮತ್ತು ಇನ್ನೊಂದು ಬಂಡಲ್, ಈ ಬಂಡಲ್ ನಲ್ಲಿ that is x1, x2 and y1, y2, if x1, x2 has more of at least one good, ಅಂದ್ರೆ ಒಂದು ಬಂಡಲ್ ನಲ್ಲಿ ಒಂದು ಗೂಡ್ ಹೆಚ್ಚಿಗೆ ಇದ್ರೂನು, or less and no less of other good, ಅಂದ್ರೆ ಇನ್ನೊಂದು ಗೂಡ್ಗೆ ಕಂಪೇರ್ ಮಾಡಿದಾಗ ಯಾವುದೇ ಕಡಿಮೆ ಇಲ್ಲ ಈ ಬಂಡಲ್ ನಲ್ಲಿ ಅಂತ ಹೇಳಿದಾಗ ನಾವು ಯಾವ್ದನ್ನ ಪ್ರಿಫರ್ ಮಾಡ್ತೇವೆ? ಡೆಫಿನೆಟ್ಲಿ ಕನ್ಸ್ಯೂಮರ್ ಪ್ರಿಫರ್ಸ್ ದ ಫಸ್ಟ್ ಒನ್, x1, x2 to y1, y2. ಅಂದ್ರೆ y1, y2 ಗಿಂತ ನಾವು x2, x2 ಅನ್ನ ಪ್ರಿಫರ್ ಮಾಡ್ತೇವೆ. ಈ ಪ್ರಿಫರೆನ್ಸಸ್ ಗಳನ್ನ ಏನಂತ ಕರಿತೇವೆ? ಮೊನೊಟೋನಿಕ್ ಪ್ರಿಫರೆನ್ಸಸ್. ಓಕೆ, ಸೊ ಐ ಹೋಪ್ ಐ ಹ್ಯಾವ್ ಮೇಡ್ ಇಟ್ ಸಿಂಪಲ್. ಆಲ್ ರೈಟ್, ಸೊ ದಟ್ ಇಸ್ ಅಬೌಟ್ ಮೊನೊಟೋನಿಕ್ ಪ್ರಿಫರೆನ್ಸಸ್. ಇನ್ನು very important concept from your second PUC examination point of view, indifference curve. Indifference curve na meaning ಮತ್ತು indifference curve na features ಅನ್ನ ಪ್ರತಿ ಕ್ವೆಶ್ಚನ್ ಪೇಪರ್ ಅಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗಬಹುದು. ಸೊ ಈ ಕಾನ್ಸೆಪ್ಟ್ ಅನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. What do we mean by indifference curve? See, the consumer is said to be indifferent on different bundles because each point of the bundles gives consumer equal utility. Such curve joining all points representing bundles among which the consumer is indifferent is called as indifference curve. So indifference curve ಅನ್ನ ನಾನೊಂದು ಗ್ರಾಫ್ ನ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೇನೆ. This is the graph. ನೀವು ಪ್ರೀವಿಯಸ್ ವಿಡಿಯೋವನ್ನ ನೋಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ನ ಐಡಿಯಾ ಕಂಪ್ಲೀಟ್ ಆಗಿ ಈಗ
ಇದ್ದಿರಬಹುದು. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ನ ಟೇಬಲ್ ನಲ್ಲಿ ನಾನು ಹೇಳಿದ್ದೇನೆ, 2 ಕಮಾಡಿಟೀಸ್ ಗಳನ್ನ ನೀವು ಕನ್ಸ್ಯೂಮ್ ಮಾಡಬಹುದು, ಬನಾನಾಸ್ ಅಂಡ್ ಮ್ಯಾಂಗೋಸ್. ಹೆಚ್ಚು ಬನಾನಾಸ್ ಅನ್ನ ಕನ್ಸ್ಯೂಮ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಮ್ಯಾಂಗೋ ಕನ್ಸಂಪ್ಷನ್ ಅನ್ನ ಒಂದ್ ಸ್ವಲ್ಪ ಕೈ ಬಿಡಬೇಕಾಗುತ್ತೆ. ಅಂದ್ರೆ ಈಕ್ವಲ್ ಆಗಿ ಕನ್ಸ್ಯೂಮ್ ಮಾಡಕ್ಕಾಗಲ್ಲ. ಇಫ್ ಯು ಆರ್ ಇನ್ಕ್ರೀಸಿಂಗ್ 1 banana, you have to reduce the consumption of mango. ಸೊ ಎಷ್ಟು ಅಮೌಂಟ್ ಆಫ್ ಮ್ಯಾಂಗೋಸ್ ಅನ್ನ ನೀವು ಫಾರ್ಗೋ ಮಾಡ್ತೀರಾ, ಬಿಡ್ತೀರಾ ಇನ್ ಆರ್ಡರ್ ಟು ಕನ್ಸ್ಯೂಮ್ 1 extra banana, ಅದನ್ನ ನಾವು ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಕರೀತೇವೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ ಗ್ರಾಫ್ ಅಲ್ಲಿ ಅದನ್ನೇ ಪ್ಲಾಟ್ ಮಾಡಿದ್ದೇನೆ. 1 banana ಕನ್ಸ್ಯೂಮ್ ಮಾಡಿದಾಗ ನಾನು 15 ಮ್ಯಾಂಗೋಸ್ ಅನ್ನ ಕನ್ಸ್ಯೂಮ್ ಮಾಡಬಹುದು. ದಟ್ ಈಸ್ ಮೈ ಫಸ್ಟ್ ಕಾಂಬಿನೇಷನ್ ನಂಬರ್ ಎ. ಸೆಕೆಂಡ್ ಕಾಂಬಿನೇಷನ್ ನಂಬರ್ ಬಿ ಹೇಗಿದೆ? 2 bananas ಅನ್ನ ಕನ್ಸ್ಯೂಮ್ ಮಾಡಿದ್ರೆ ನಾನು 12 ಮ್ಯಾಂಗೋಸ್ ಅನ್ನ ಮಾತ್ರ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ 12 ಮ್ಯಾಂಗೋಸ್ ಅಂಡ್ 2 bananas. ಥರ್ಡ್ ಕಾಂಬಿನೇಷನ್ ಹೇಗಿದೆ? 3 bananas ಅನ್ನ ಕನ್ಸ್ಯೂಮ್ ಮಾಡಿದಾಗ ಐ ಹ್ಯಾವ್ ಟು ರೆಡ್ಯೂಸ್ ದ ಕನ್ಸಂಪ್ಷನ್ ಆಫ್ ಮ್ಯಾಂಗೋಸ್ ಟು 10. ಸೊ 10 and 3 bananas. 10 mangoes and 3 bananas. Those who have seen the earlier video are very well thorough with this concept of mangoes and bananas. If you are watching it for the first time, let me tell you, these are the 4 combinations. So ಈ 4 ಕಾಂಬಿನೇಷನ್ ಇವೆ. ಲಾಸ್ಟ್ ಒನ್ ಏನು? ನಾನು 4 bananas ಅನ್ನ ಕನ್ಸ್ಯೂಮ್ ಮಾಡ್ತೇನೆ ಅಂತ ಹೇಳಿದ್ರೆ ನಾನು ಓನ್ಲಿ 9 ಮ್ಯಾಂಗೋಸ್ ಅನ್ನ ಕನ್ಸ್ಯೂಮ್ ಮಾಡಬಹುದು. ಇಫ್ ದಿಸ್ ಈಸ್ ದ ಕೇಸ್, ಇಂಡಿಫರೆನ್ಸ್ ಕರ್ವ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಈ 4 ಕಾಂಬಿನೇಷನ್ಸ್ ಗಳಲ್ಲೂ ಕೂಡ ನನಗೆ ಸಿಗುವಂತ ಯುಟಿಲಿಟಿ ಏನಿದೆ, satisfaction ಏನಿದೆ ಫ್ರಮ್ ಆಲ್ ಆಫ್ ದೀಸ್ ಕಾಂಬಿನೇಷನ್ಸ್, ದಟ್ ಇಸ್ ಗೋಯಿಂಗ್ ಟು ರಿಮೇನ್ ಈಕ್ವಲ್ ಅಂತ ಹೇಳಿದ್ರೆ, ಕಾಂಬಿನೇಷನ್ ಎ ಅಲ್ಲಿ ನಾನು ಎಷ್ಟು ಮ್ಯಾಂಗೋಸ್ ಕನ್ಸ್ಯೂಮ್ ಮಾಡ್ತೇನೆ ಹೇಳಿ? 15 ಪ್ಲಸ್ ಬನಾನಾ 1. ಸೊ 15 ಮ್ಯಾಂಗೋಸ್ ಪ್ಲಸ್ 1 banana. ಸೆಕೆಂಡ್ ಕಾಂಬಿನೇಷನ್ ಅಲ್ಲಿ 2 banana and 12. ಥರ್ಡ್ ಅಲ್ಲಿ 3 banana and 10 ಮ್ಯಾಂಗೋಸ್. ಫೋರ್ತ್ ಕಾಂಬಿನೇಷನ್ ಅಲ್ಲಿ ಡಿ, ದಟ್ ಇಸ್ ಕಾಂಬಿನೇಷನ್ ಡಿ ಅಲ್ಲಿ 4 bananas and 9 mangoes. ಇಂಡಿಫರೆನ್ಸ್ ಕರ್ವ್ ನ ಪ್ರಕಾರ ಈ ಎಲ್ಲಾ ಕಾಂಬಿನೇಷನ್ ಗಳಿಂದ ನನಗೆ ಸಿಗುವಂತಹ ಯುಟಿಲಿಟಿ ಏನಿದೆ ಅದು ಈಕ್ವಲ್ ಆಗಿರುತ್ತೆ. ವಿಚ್ ಮೀನ್ಸ್ ವೆದರ್ ಇಟ್ ಈಸ್ 15 and 1, 12 and 2, 10 and 3 or 9 and 4, ನನಗೆ ಎಲ್ಲಾ ಕಾಂಬಿನೇಷನ್ಸ್ ಇಂದ ಕೂಡ ಯುಟಿಲಿಟಿ ಸೇಮ್ ಆಗಿರುತ್ತೆ. ಸೊ ವಿಚ್ ಮೀನ್ಸ್ ಐ ಆಮ್ ಇಂಡಿಫರೆಂಟ್. ನಾನು ಈ 4ರಲ್ಲಿ ಯಾವ್ದನ್ನ ಕೂಡ ಬೇಕಿದ್ರೂ ಚೂಸ್ ಮಾಡಬಹುದು, ಯಾಕಂದ್ರೆ ನನಗೆ ಸಿಗುವಂತ ಯುಟಿಲಿಟಿ ಮತ್ತೆ ಹೇಳ್ತಾ ಇದ್ದೇನೆ ಈಕ್ವಲ್ ಆಗಿರುತ್ತೆ. ಸೊ ಕನ್ಸ್ಯೂಮರ್ ಇಸ್ ಇಂಡಿಫರೆಂಟ್ ಟು ಆಲ್ ಆಫ್ ದೀಸ್ ಬಂಡಲ್ಸ್. ಓಕೆ, ಸೊ ದಟ್ ಈಸ್ ಯುವರ್ ಇಂಡಿಫರೆನ್ಸ್ ಕರ್ವ್. ಐ ಹೋಪ್ ದ ಕಾನ್ಸೆಪ್ಟ್ is clear. All right. Moving further, features of an indifference curve. So the first feature of indifference curve is indifference curve slopes downwards from left to right. ನಿಮ್ಮ indifference curve ನ ಆಕಾರ ಹೇಗಿರುತ್ತೆ, ಶೇಪ್ ಹೇಗಿರುತ್ತೆ ಅಂತ ಹೇಳಿದ್ರೆ it will be like this. ಅಂದ್ರೆ ಡೌನ್ವರ್ಡ್ ಮೂವಿಂಗ್ ಇರುತ್ತೆ, ಇಳಿಮುಖವಾಗಿರುತ್ತೆ ಮತ್ತು ಲೆಫ್ಟ್ ಇಂದ ರೈಟ್ ಗೆ ಸ್ಲೋಪ್ ಆಗುತ್ತೆ. ಯಾಕೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಯಾಕಂದ್ರೆ ಇಲ್ಲಿ ಬನಾನಾಸ್ ಕನ್ಸಂಪ್ಷನ್ ಇನ್ಕ್ರೀಸ್ ಮಾಡ್ತಾ ಇದ್ದಂಗೆ ನಾನು ಮ್ಯಾಂಗೋಸ್ ಕನ್ಸಂಪ್ಷನ್ ಅನ್ನ ಏನ್ ಮಾಡ್ಬೇಕಾಯ್ತು? ಡಿಕ್ರೀಸ್ ಮಾಡ್ಬೇಕಾಯ್ತು. ಸೊ ಇದನ್ನ ನೀವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದ್ರೆ 100% ನಿಮಗೆ ಇದೇ ತರದ್ದು ಗ್ರಾಫ್ ಬರುತ್ತೆ. ಒಂದು ವೇಳೆ ನಾನು ಬನಾನಾ ಕನ್ಸಂಪ್ಷನ್ ಇನ್ಕ್ರೀಸ್ ಮಾಡ್ತಾ ಇದ್ದ ಹಾಗೆ ಮ್ಯಾಂಗೋ ಕನ್ಸಂಪ್ಷನ್ ನ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ರೆ ನಿಮ್ಮ ಇಂಡಿಫರೆನ್ಸ್ ಕರ್ವ್ ಹೀಗೆ ಕಾಣ್ತಾ ಇತ್ತು. ಬಟ್ ಇಟ್ ಇಸ್ ನಾಟ್ ದ ಕೇಸ್. ಇಂಡಿಫರೆನ್ಸ್ ಕರ್ವ್ ನ ಮೀನಿಂಗ್ ಏನು ಅಂತ ಹೇಳಿದ್ರೆ, ನಾವು ಒಂದು ಕಮಾಡಿಟಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಇನ್ನೊಂದು ಕಮಾಡಿಟೀಸ್ ಅನ್ನ ಒಂದ ಕಾನ್ಸ್ಟೆಂಟ್ ಇಡ್ತೇವೆ ಅಥವಾ ಫೋರ್ಗೋ ಮಾಡ್ತೇವೆ, ಕನ್ಸಂಪ್ಷನ್ ಅನ್ನ ಕೈ ಬಿಡ್ತಾ ಹೋಗ್ತೇವೆ. ಹಾಗಾಗಿ ಇಂಡಿಫರೆನ್ಸ್ ಕರ್ವ್ ನ ಸ್ಲೋಪ್ ಈ ತರ ಇದೆ. ಸೊ ದಟ್ ಇಸ್ ವೈ, ಬಿಕಾಸ್ ವಿ ಆರ್ giving up the consumption of one commodity in order to consume addition of another commodity, the indifference curve slopes downwards from left to right. I hope the feature is clear. Explanation ಬರೀಲಿಕ್ಕೆ ತೀರಾ ಕಷ್ಟ ಆಗ್ತದೆ ಅನ್ನೋರು ಈ ಏನು ಪ್ರಾಪರ್ಟಿ ಏನಿದೆ ಅಥವಾ ಫೀಚರ್ ಏನಿದೆ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು, ಪ್ಲಸ್ ಡಯಾಗ್ರಾಮ್ ಅನ್ನ ನೀಟಾಗಿ ಕಲ್ತ್ಕೊಂಡು ಹೋಗ್ಬೇಕು ಫಾರ್ ದ ಎಕ್ಸಾಮಿನೇಷನ್ಸ್. ಓಕೆ, this is only for those who are finding very difficult to write the explanations, but explanations ಬರೀಲಿಕ್ಕೆ ಸಮರ್ಥರಿರುವವರು explanations ಅನ್ನ ದಯವಿಟ್ಟು ಬರೀರಿ. All right. Now the second property is higher indifference curve gives greater level of utility. So let us see this with the help of a graph.
ನಾವು ಈ ಟೇಬಲ್ ಅಲ್ಲಿ ನಾನು ಕ್ವಾಂಟಿಟಿ ಆಫ್ ಬನಾನಾ ಕನ್ಸಂಪ್ಷನ್ ಅನ್ನ ಹಾಕಿದ್ದೇನೆ, ಕ್ವಾಂಟಿಟಿ ಆಫ್ ಮ್ಯಾಂಗೋ ಕನ್ಸಂಪ್ಷನ್ ಅನ್ನ ಹಾಕಿದ್ದೇನೆ. ಮ್ಯಾಂಗೋ ಕನ್ಸಂಪ್ಷನ್ ಅನ್ನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿದ್ದೇವೆ. ಸಿ 10 10 and 10 in all the 3 combination. ಬಟ್ ಕ್ವಾಂಟಿಟಿ ಆಫ್ ಬನಾನಾಸ್ ಅನ್ನ ಏನ್ ಮಾಡಿದ್ದೇವೆ, ಇನ್ಕ್ರೀಸ್ ಮಾಡಿದ್ದೇವೆ. ಓಕೆ, ಸೊ ಇನ್ ದಿಸ್ ಕೇಸ್, ಈ ತರ ಕೇಸ್ ನಲ್ಲಿ ನಮಗೆ 3 ಇಂಡಿಫರೆನ್ಸ್ ಕರ್ವ್ ಬರುತ್ತೆ. ಇಂಡಿಫರೆನ್ಸ್ ಕರ್ವ್ 1, 2 and 3 and ಇಂಡಿಫರೆನ್ಸ್ ಕರ್ವ್ which is at the higher position. Okay, the higher is the indifference curve that gives me greater level of utility, greater satisfaction anna kodutte. Yake anta helidre, if you look at the first combination alli ನಾನು only 1 banana ಮತ್ತು 10 mangoes ಅನ್ನು ಕನ್ಸ್ಯೂಮ್ ಮಾಡಬಹುದು. ಆದ್ರೆ ಸೆಕೆಂಡ್ ಕಾಂಬಿನೇಷನ್ ನಲ್ಲಿ ನಾನು 2 bananas ಮತ್ತು 10 mangoes ಅನ್ನು ಕನ್ಸ್ಯೂಮ್ ಮಾಡಬಹುದು. ಥರ್ಡ್ ಕಾಂಬಿನೇಷನ್ ಅಲ್ಲಿ ಇಟ್ ಇಸ್ even more, 3 bananas and 10 mangoes ಅನ್ನು ಕನ್ಸ್ಯೂಮ್ ಮಾಡಬಹುದು. ಅಂತ ಹೇಳಿದ್ರೆ ಕ್ವಾಂಟಿಟಿ ಆಫ್ ಬನಾನಾಸ್ ಅನ್ನ ಇನ್ಕ್ರೀಸ್ ಮಾಡಿದಾಗೆ ನಾನು ಕ್ವಾಂಟಿಟಿ ಆಫ್ ಮ್ಯಾಂಗೋಸ್ ಅನ್ನ ಇಲ್ಲಿ ಡಿಕ್ರೀಸ್ ಮಾಡಲಿಲ್ಲ. ಐ ಹ್ಯಾವ್ ಕೆಪ್ಟ್ ಇಟ್ ಕಾನ್ಸ್ಟೆಂಟ್ ಅಲ್ವಾ. ಸೊ ಐ ಕ್ಯಾನ್ ಇನ್ಕ್ರೀಸ್ ದ ಕ್ವಾಂಟಿಟಿ ಆಫ್ ಬನಾನಾ yet have 10 mangoes, which means ಥರ್ಡ್ ಕಾಂಬಿನೇಷನ್ ಏನಿದೆ, ದಟ್ ಇಸ್ ಕಾಂಬಿನೇಷನ್ ಸಿ, ಇದರಲ್ಲಿ ನನಗೆ ಗ್ರೇಟರ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಗ್ರೇಟರ್ ಲೆವೆಲ್ ಆಫ್ ಯುಟಿಲಿಟಿ ಸಿಗುತ್ತೆ. ಸೊ ಇದನ್ನ ನೀವು ಗ್ರಾಫ್ ಅಲ್ಲಿ ಮಾರ್ಕ್ ಮಾಡಿದ್ರೆ IC3 ಕರ್ವ್ ಏನಿರುತ್ತೆ ಅದು ಹೈಯರ್ ಪೊಸಿಷನ್ ಅಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಂಡ್ ದಿಸ್ IC3 is giving me higher level of utility. Okay, so graph ಅನ್ನ ನೆನಪಿಟ್ಕೊಳ್ಳಿ. there is 3 IC curves, IC1, IC2, IC3 and which is giving me greater level of utility is IC3. ಯಾಕೆಂದ್ರೆ ಇದು ಹೈಯರ್ ಪೊಸಿಷನ್ ನಲ್ಲಿದೆ. ನಾನು 3 ಬನಾನಾಸ್ ಮತ್ತು 10 ಮ್ಯಾಂಗೋಸ್ ಅನ್ನ ಕನ್ಸ್ಯೂಮ್ ಮಾಡಬಹುದು. ಅದು ನನಗೆ ಹೆಚ್ಚಿನ ಸಂತೃಪ್ತಿಯನ್ನ ತಂದುಕೊಡುತ್ತೆ. ದಟ್ ಇಸ್ ವೈ higher indifference curve gives greater level of utility. I hope the second property is clear. Now the third feature of indifference curve is two indifference curve never intersect each other. ಅಂದ್ರೆ ಎರಡು indifference curve ಗಳು ಒಬ್ಬರನ್ನೊಬ್ಬರು ಕಟ್ ಅಥವಾ intersect ಮಾಡಕ್ಕೆ ಆಗಲ್ಲ. There is no chance that a two indifference curve will intersect each other. Now, if you see this graph, this is given for your understanding. Actually, this is not the case, but understanding ಕೊಟ್ಟಿರುವಂತದ್ದು. ಒಂದು ವೇಳೆ ಎರಡು ಡಿಫರೆನ್ಸ್ ಕರ್ವ್ ಗಳು ಇಂಟರ್ಸೆಕ್ಟ್ ಮಾಡ್ತವೆ ಅಂತ ಇಟ್ಕೊಂಡ್ರೆ ಹೇಗಿರುತ್ತೆ ಸಿನಾರಿಯೋ ಅಂತ. ಸೊ ಟು ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಇರಬೇಕು. ಈಗ ಒಂದು ಸೆಕೆಂಡ್ ಪ್ರಾಪರ್ಟಿ ಏನ್ ಹೇಳುತ್ತೆ, ಹೈಯರ್ ಇಸ್ ದ ಇಂಡಿಫರೆನ್ಸ್ ಕರ್ವ್, ಗ್ರೇಟರ್ ಇಸ್ ದ ಲೆವೆಲ್ ಆಫ್ ಯುಟಿಲಿಟಿ ಅಲ್ವಾ. ಸೊ ಹೀಗಿರುತ್ತೆ ಇಂಡಿಫರೆನ್ಸ್ ಕರ್ವ್, ಒನ್ ಆರ್ ಮೋರ್ ಇಂಡಿಫರೆನ್ಸ್ ಕರ್ವ್ ಇದ್ದಾಗ. ಸೊ ಡೆಫಿನೆಟ್ಲಿ ಡಯಾಗ್ರಾಮ್ ಅನ್ನು ನೋಡುವಾಗಲೇ ಗೊತ್ತಾಗುತ್ತೆ ಇಂಡಿಫರೆನ್ಸ್ ಕರ್ವ್ ಇಂಟರ್ಸೆಕ್ಟ್ ಅಂತೂ ಮಾಡಕ್ಕೆ ಚಾನ್ಸ್ ಇಲ್ಲ ಅಂತ. ಬಟ್ ಸ್ಟಿಲ್ ವಿಲ್ ಹ್ಯಾವ್ ಅ ಲಿಟಲ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಸೆಕೆಂಡ್ thing that you should know, second basic thing that you should know is that the utility that a consumer derives from different combinations, A, B, C, all the combinations, that should be equal alva. So whether it is 1 banana and 15 mangoes or it is 2 bananas and 12 mangoes, ಎರಡು ಕಾಂಬಿನೇಷನ್ಸ್ ಇಂದ ಕೂಡ ನನಗೆ ಸಿಗುವಂತ ಯುಟಿಲಿಟಿ ಏನಿದೆ ಅದು ಯಾವತ್ತೂ ಈಕ್ವಲ್ ಆಗಿರುತ್ತೆ ಅಂತ. ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಇಂಡಿಫರೆನ್ಸ್ ಕರ್ವ್. ಬಟ್ ಈ ಕೇಸಲ್ಲಿ ಹೇಗಿದೆ ಅಂತ ನೋಡೋಣ. ಸೊ ದಿಸ್ ಈಸ್ ಯುವರ್ ಇಂಡಿಫರೆನ್ಸ್ ಕರ್ವ್ 1. ಓಕೆ, IC ಕರ್ವ್ 1 ಏನಾಗಿದೆ ಇಲ್ಲಿ, ಫಸ್ಟ್ ಇಂಡಿಫರೆನ್ಸ್ ಕರ್ವ್ ಟಿಲ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಲ್ಲಿವರೆಗೆ ಇಟ್ ಈಸ್ ಹ್ಯಾವಿಂಗ್ lower level of utility. ಯಾಕಂದ್ರೆ ಅದರ ಮೇಲೆ ಇನ್ನೊಂದು ಇಂಡಿಫರೆನ್ಸ್ ಕರ್ವ್ ಇದೆ. ಸೊ ದಿಸ್ ಈಸ್ ಹ್ಯಾವಿಂಗ್ ಹೈಯರ್ ಲೆವೆಲ್ ಆಫ್ ಯುಟಿಲಿಟಿ, ಬಟ್ ದಿಸ್ ಇಂಡಿಫರೆನ್ಸ್ ಕರ್ವ್ ಹ್ಯಾಸ್ ಲೋವರ್ ಲೆವೆಲ್ ಆಫ್ ಯುಟಿಲಿಟಿ ಕಂಪೇರ್ಡ್ ಟು IC2 ಅಲ್ವಾ. ಎಲ್ಲಿವರೆಗೆ, ಈ ಇಂಟರ್ಸೆಕ್ಷನ್ ಪಾಯಿಂಟ್ ನವರೆಗೆ ಇದರ ಲೆವೆಲ್ ಆಫ್ ಯುಟಿಲಿಟಿ ಕಡಿಮೆ ಇದೆ. ಬಟ್ ಆಫ್ಟರ್ ದಿಸ್ ಇಂಟರ್ಸೆಕ್ಷನ್ ಪಾಯಿಂಟ್ ಏನಾಗುತ್ತೆ, ಇದು ಇದನ್ನ ಸರ್ಪಾಸ್ ಮಾಡಿಕೊಂಡು, ಕ್ರಾಸ್ ಮಾಡಿಕೊಂಡು ಈ ತರ ಇನ್ಕ್ರೀಸ್ ಆಗೋದನ್ನ ತೋರಿಸಿದ್ದಾರೆ. ವಿಚ್ ಮೀನ್ಸ್ IC1 is having greater amount of utility after this intersection point. So this cannot happen in case of indifference curve. One the IC curve represents higher level of utility or it represents lower level of utility. Ee tara aguva chances illa. Half till one point it shows lower level of utility and then it shows greater level of utility. Ee tara aguva chances illa. So that is why we can prove it wrong. Innondu nodi, second curve kuda hage ide. Till this point of intersection higher level of utility ಅನ್ನು ತೋರಿಸ್ತಾ ಇದೆ. ಈ ಇಂಟರ್ಸೆಕ್ಷನ್ ಪಾಯಿಂಟ್ ನ ನಂತರ it has come down, ಅಂದ್ರೆ ಲೆವೆಲ್ ಆಫ್ ಯುಟಿಲಿಟಿ ಕಡಿಮೆ ಆಗಿದೆ ಅಂತ ತೋರಿಸ್ತಾ ಇದೆ. So this cannot happen. So this is one angle of understanding. ಇನ್ನೊಂದು ಆಂಗಲ್ ಇಂದ ನೋಡ್ಬೇಕಾದ್ರೆ ನೀವು ಬೇಕಿದ್ರೆ ಯುಟಿಲಿಟಿಯನ್ನ ಮೆಷರ್ ಮಾಡ್ಕೊಳ್ಳಿ, ಏರಿಯಾ ಮೆಷರ್ ಮಾಡ್ಕೊಳ್ಳಿ.
ಇಂಡಿಫರೆನ್ಸ್ ಕರ್ವ್ 1, ಐ ಸಿ 1 ನಲ್ಲಿ ದಿಸ್ ಈಸ್ ದ ಏರಿಯಾ. ಓಕೆ, ಪಾಯಿಂಟ್ ಎ ಅಂದ್ರೆ ಈ ಕಾಂಬಿನೇಷನ್, ಎ ಕಾಂಬಿನೇಷನ್ ಅಲ್ಲಿ ಕನ್ಸ್ಯೂಮರ್ಗೆ ಬರುವಂತ ಯುಟಿಲಿಟಿ ಇಷ್ಟು. ಇಂಟ್ರೆಸ್ಟ್ ಇದ್ದವರು ಒಂದು ನೋಟ್ಬುಕ್ ಅಲ್ಲಿ ಈ ಗ್ರಾಫ್ ಅನ್ನ ಮಾಡಿಕೊಂಡು ಸ್ಕೇಲ್ ನ ಯೂಸ್ ಮಾಡಿಕೊಂಡು ಮೆಷರ್ ಮಾಡಿ. ಓಕೆ, ಮೆಷರ್ ದ ಟೋಟಲ್ ಏರಿಯಾ ಸೆಂಟಿಮೀಟರ್ಸ್ ಗಳಲ್ಲಿ ಮೆಷರ್ ಮಾಡಿ, ಸ್ಕೇಲ್ ಯೂಸ್ ಮಾಡಿಕೊಂಡು ಮತ್ತೆ ಅದನ್ನ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ ಏರಿಯಾ ಅಂತ. ನಂತರ ಸೆಕೆಂಡ್ ಕಾಂಬಿನೇಷನ್ ಇಸ್ ಬಿ, ಇಂಡಿಫರೆನ್ಸ್ ಕರ್ವ್ 1 ಅನ್ನ ನೋಡಿದಾಗ. ಸೊ ಇಲ್ಲಿ ಹೇಗಿದೆ ಏರಿಯಾ, ಇಲ್ಲಿ if you match this to a straight level, so this is your area. ಸೊ ಇಲ್ಲಿ ಕೂಡ ಹಾಗೆ ಸ್ಕೇಲ್ ತಗೊಂಡು ಮೆಷರ್ ಮಾಡಿ ಎಷ್ಟು ಏರಿಯಾ ಬರುತ್ತೆ ಅಂತ ನೋಡಿ. ಕ್ಯಾಲ್ಕುಲೇಟ್ ದ ಅಮೌಂಟ್ ಹಿಯರ್, ಕ್ಯಾಲ್ಕುಲೇಟ್ ದ ಏರಿಯಾ ಹಿಯರ್, this one and this one. If you measure it, it is not equal. ಸೊ ಎ ಇಂದ ಬರುವಂತ ಯುಟಿಲಿಟಿ ಮತ್ತು ಬಿ ಇಂದ ಬರುವಂತ ಯುಟಿಲಿಟಿ ಸೇಮ್ ಆಗಿರಲ್ಲ. ಬಟ್ ಇಂಡಿಫರೆನ್ಸ್ ಕರ್ವ್ ಏನ್ ಹೇಳುತ್ತೆ, ಎರಡು ಕಾಂಬಿನೇಷನ್ಸ್ ಇಂದ ಕೂಡ ನಿಮಗೆ ಬರುವಂತಹ ಯುಟಿಲಿಟಿ ಏನಾಗಿರ್ಬೇಕು, ಸೇಮ್ ಆಗಿರ್ಬೇಕು. ಸೊ ದೇರ್ ಆಲ್ಸೋ ಹೆನ್ಸ್ ಫೋರ್ತ್ ಇಟ್ ಇಸ್ ಪ್ರೂವ್ಡ್ ದಟ್ ಇಂಡಿಫರೆನ್ಸ್ ಕರ್ವ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. I know for most of +2 students it can be a little difficult to understand the concept. I have tried my maximum to make it simpler, but ಇನ್ನೂ difficult ಅನ್ನಿಸ್ತಿದೆ, ಅರ್ಥ ಆಗ್ತಾ ಇಲ್ಲ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನೀವೇನ್ ಮಾಡಿ, ಈ ಸೈಡ್ ಪಾಯಿಂಟ್ಸ್ ಏನಿದೆ ಅದನ್ನ ನೆನ್ಪಿಟ್ಕೊಳ್ಳಿ, ಮತ್ತೆ ಡಯಾಗ್ರಾಮ್ ಅನ್ನ ನೀಟಾಗಿ ವರ್ಕೌಟ್ ಮಾಡೋದನ್ನ ಕಲೀರಿ. ದಿಸ್ ಇಸ್ ಅಗೇನ್ ಫಾರ್ ದೋಸ್ ಪೀಪಲ್ ಹೂ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ಲೇನ್. ಓಕೆ, ಬಟ್ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಸಮರ್ಥರಿರುವವರು ಡೆಫಿನೆಟ್ಲಿ ಎಕ್ಸ್ಪ್ಲನೇಷನ್ಸ್ ಗಳನ್ನ ಕೊಡಿ. ಕಷ್ಟ ಆಗ್ತದೆ ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ ಸೈಡ್ ಪಾಯಿಂಟ್ ಪ್ರಾಪರ್ಟಿ ಏನು ಮತ್ತು ಅದರ ಡಯಾಗ್ರಾಮ್ ಹೀಗಿದೆ ಅನ್ನೋದನ್ನ ಮಾತ್ರ ನೀಟಾಗಿ ಎಕ್ಸಾಮಿನೇಷನ್ ಅಲ್ಲಿ ಬರಿಬೇಕಾಗುತ್ತೆ. Now, in one the small concept that is remaining, which is indifference map. So, indifference map na ಬಗ್ಗೆ 4 marks 6 marks ಏನು question ಇಲ್ಲ. Just they have asked what is indifference map for 2 marks. 2 ಮಾರ್ಕಿನ ಪ್ರಶ್ನೆ ಇದೆ ಒಂದು. So, indifference map ಅಂತ ಹೇಳಿದ್ರೆ ಏನು? It is nothing but a family of indifference curve. So, ನಮ್ಗೆಲ್ರಿಗೂ ಹೇಗೆ ಫ್ಯಾಮಿಲಿ ಇದೆ ಅಲ್ವಾ, where we stay with our parents, our siblings and grandparents and everyone. So, ಅದೇ ತರ indifference ಕರ್ವ್ಸ್ ಗೂ ಕೂಡ ಒಂದು ಫ್ಯಾಮಿಲಿ ಇರುತ್ತೆ, ಅದನ್ನ ಇಂಡಿಫರೆನ್ಸ್ ಮ್ಯಾಪ್ ಅಂತ ಕರಿತೇವೆ. ಸೊ ಫ್ಯಾಮಿಲಿ ಅಂತ ಹೇಳಿದ್ರೆ ಬೇರೆ ಏನು ಅಲ್ಲ, ಇಟ್ ಇಸ್ ಇಂಡಿಫರೆನ್ಸ್ ಕರ್ವ್ ನಂಬರ್ 1, ಕರ್ವ್ 2, ಕರ್ವ್ 3, ಕರ್ವ್ 4. ಸೊ ಎಷ್ಟೇ ಇಂಡಿಫರೆನ್ಸ್ ಕರ್ವ್ ಗಳನ್ನ ನಾವು ಗ್ರಾಫ್ ಗಳಲ್ಲಿ ಕಲೆಕ್ಟಿವ್ಲಿ ಪ್ಲಾಟ್ ಮಾಡ್ತೇವಲ್ವಾ, ಸೊ ಅದನ್ನ ಎಲ್ಲ ಒಟ್ಟಿಗೆ ನಾವು ಇಂಡಿಫರೆನ್ಸ್ ಮ್ಯಾಪ್ ಅಂತ ಕರಿತೇವೆ. ಸೊ ಇಟ್ಸ್ ನಥಿಂಗ್ ಬಟ್ ಅ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್. ಈ ಡಯಾಗ್ರಾಮ್ ಅನ್ನ ನೀವು ಆಲ್ರೆಡಿ ನೋಡಿದೀರಾ. ಇಂಡಿಫರೆನ್ಸ್ ಕರ್ವ್ ಪ್ರಾಪರ್ಟಿ ನಂಬರ್ 2 ನಲ್ಲಿ higher is the indifference curve, higher is the level of utility. So ಅದೇ ಡಯಾಗ್ರಾಮ್ ಅನ್ನ ಕೊಡಲಾಗಿದೆ ಇಲ್ಲಿ. ನೆನಪಲ್ಲಿ ಇಟ್ಕೊಳ್ಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲ ಇಂಡಿಫರೆನ್ಸ್ ಕರ್ವ್ ಅನ್ನ ಒಟ್ಟಿಗೆ ಒಂದು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಿದಾಗ ಅದನ್ನ ಇಂಡಿಫರೆನ್ಸ್ ಮ್ಯಾಪ್ ಅಂತ ಕರೆಯಲಾಗುತ್ತೆ. So that is it for today's video. Thank you for watching the video. If you're finding the content useful, ನಿಮ್ಮ ಸ್ಟಡೀಸ್ ಗೆ ಹೆಲ್ಪ್ ಆಗ್ತಾ ಇದೆ, ಸಪ್ಲಿಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಕೂಡ ಮಾಡಿ. ಓಕೆ, ಸೊ ಥ್ಯಾಂಕ್ ಯು. See you in the next video. Bye. Take care. Namaste.